ಹಾಸ್ಯಾಸ್ಪದ ಹೇಳಿಕೆ. ನೀವು ಎಲ್ಲಾ ರೀತಿಯ ಕಾಯ್ದೆಗಳು ಉಲ್ಲಂಘನೆ ಮಾಡ್ತೀರಾ. ಹಾಗಿದ್ರೆ ಹೇಳಿ, ಕೇಂದ್ರ ಸರ್ಕಾರದ ಪರಿಸರ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ 1.5 ಕೋಟಿ ರೂಪಾಯಿ ಏನೀಗ ಅವ್ರ ಮೇಲೆ ಫೈನ್ ಹಾಕಿದ್ದಾರೆ. ಅದು ರಾಜಕೀಯ ಪ್ರೇರಿತನ? ಹೇಳಿ, ಕೇಂದ್ರದ ಮೇಲೆ ಹೇಳಿ, ಅವ್ರದ್ದೇ ಸರ್ಕಾರ ಇದೆಯಲ್ಲ. ಹೌದ್ರಿ, ದಾಖಲೆಗಳಿದೆ ಅಲ್ಲ. ಫೈನ್ ಕಟ್ಟಿದ ಮೇಲೂ ಪರವಾನಗಿ ತೆಗೆದುಕೊಂಡಿಲ್ಲ. ಜಲ ಕಾಯ್ದೆ ಮತ್ತೆ ವಾಯು ಕಾಯ್ದೆ ಇವೆಲ್ಲ ಪರಿಸರ ಸಂರಕ್ಷಣೆ ಕಾಯ್ದೆ ಪರವಾನಗಿ ಪಾಪ ತೆಗೆದುಕೊಳ್ಬೇಕಾಗಿತ್ತು. ಯಾರು ಅವ್ರಿಗೆ ಮಿಸ್ಗೈಡ್ ಮಾಡಿದರೆ ಗೊತ್ತಿಲ್ಲ. ನೋಡಿ, ನಾನು ಒಬ್ಬ ಪರಿಸರ ಸಚಿವನಾಗಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನನ್ನ ಕರ್ತವ್ಯ ಆಗಿದೆ, ಕಾಪಾಡುವಂಥದ್ದು. ಇವತ್ತು ಇಡೀ ರಾಜ್ಯದಾದ್ಯಂತ ಇರುವಂತ ಯಾವುದೇ ಕೈಗಾರಿಕೆಗಳಿದ್ರು ಅವು ಏನೇ ಉಲ್ಲಂಘನೆ ಮಾಡಿದ್ರೆ ನೋಡಿ, ಹೌದು, ಇನ್ನು ನನಗೆ ಸಂಪೂರ್ಣವಾಗಿ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಅದನ್ನು ಎಲ್ಲಾ ಮಾಧ್ಯಮದ ಗಮನಕ್ಕೆ ತರಲಿಕ್ಕೆ ಹೇಳ್ತೀನಿ. ನೋಡಿ, ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ತತ್ಕ್ಷಣ ಅವರು ಅದರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು. ನೋಡಿ, 1 ವಾರ ಕೆಳಗಡೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಒಂದು ಪ್ರಗತಿ ಪರಿಶೀಲನೆ ಸಭೆ ಆಯಿತು. ಆ ಸಭೆಯಲ್ಲಿ ಇವತ್ತು ವಾಯು ಕಾಯ್ದೆ, ಜಲ ಕಾಯ್ದೆ ಮತ್ತು ಪರಿಸರ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದಂತ ಕಾರ್ಖಾನೆಗಳು ರಾಜ್ಯದಲ್ಲಿ ಎಷ್ಟಿದೆ, ಏನು ಕ್ರಮ ಕೈಗೊಂಡಿದ್ದೀರಿ, ಅದರ ವಿವರವಾದ ವರದಿ ಕೊಡಿ ಅಂತ ಹೇಳಿ ನಾನು ಕೇಳಿದ್ದೆ. ಹೀಗಾಗಿ ಇದು ಯಾರಿಗೂ ಒಬ್ಬರಿಗೆ ಇಬ್ಬರಿಗೆ ಅಂತಲ್ಲ, ರಾಜ್ಯದಲ್ಲಿ ಕಾನೂನಿನ ಕಾಯ್ದೆಯ ಉಲ್ಲಂಘನೆ ಮಾಡಿ ಏನಿವತ್ತು ಗಾಳಿಯಲ್ಲಿ ನೀರಿನಲ್ಲಿ ಮಾಲಿನ್ಯ ಆಗ್ತಾ ಇದೆ, ಇವತ್ತೇನು ಜನರಿಗೆ ತೊಂದರೆ ಆಗ್ತಾ ಇದೆ, ಅದನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಕಾಯ್ದೆ ಪ್ರಕಾರನೇ ಇವತ್ತು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿತ್ತು. ಈಗ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇವತ್ತು ಆಯಾ ಕೈಗಾರಿಕೆಗಳಿಗೆ ಇವತ್ತು ಕ್ರಮ ಆಗಿದೆ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಿದೆ. ಈ ಫ್ಯಾಕ್ಟರಿ ಪರ್ಟಿಕ್ಯುಲರ್ ಆಗಿ ಏನು ಉಲ್ಲಂಘನೆ ಮಾಡಿದೆ ಸರ್? ತಮಗೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಕಂಡು ಬಂದಿದ್ದೇನು? ನೋಡಿ, ನಾನು ಇಂಡಿವಿಜುವಲ್ ಆಗಿ ಯಾವ್ದು ಕೈಗಾರಿಕೆಗಳ ಬಗ್ಗೆ ಕೇಳಿಲ್ಲ. ಈಗ ನನ್ನ ಮಾಹಿತಿ ಪ್ರಕಾರ ಇವತ್ತು 1 ವರ್ಷದ ಕೆಳಗಡೆನೆ ಇವತ್ತು ಇವರು ಪರಿಸರ ಸಂರಕ್ಷಣೆ ಕಾಯ್ದೆ ಈ ಕಾರ್ಖಾನೆ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ 1.5 ಕೋಟಿ ರೂಪಾಯಿ ಅವ್ರ ಮೇಲೆ ಫೈನ್ ಹಾಕಿದೆ. ಅವ್ರು 1.5 ಕೋಟಿ ರೂಪಾಯಿ ಫೈನ್ ಕಟ್ಟಿದ್ದಾರೆ. ಕಟ್ಟಿದ ಮೇಲೇನು ಇವತ್ತು ಅವರೇನು ನಮ್ಮ ಕಾಯ್ದೆಗಳಿದಾವೆ, ಜಲ ಕಾಯ್ದೆ, ವಾಯು ಕಾಯ್ದೆ ನಿಬಂಧನೆಗಳೇನಿದ್ದಾವೆ ಅದನ್ನು ಪೂರ್ತಿ ಮಾಡಿಲ್ಲ. ಹೌದು, ಪೂರ್ತಿ ಮಾಡದೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ವರದಿಗಳಿದ್ದಾವೆ. ಅವರು ಪರವಾನಗಿ ತೆಗೆದುಕೊಳ್ಳದೆ ಲಕ್ಷಾಂತರ ಟನ್ ಕಬ್ಬು ನುರಿಸಿದ್ದಾರೆ ಅನ್ನುವಂತ ಒಂದು ಆರೋಪಗಳಿದ್ದಾವೆ. ಇವೆಲ್ಲ ಆರೋಪಗಳು ಈಗ ನನ್ನ ಗಮನಕ್ಕೆ ಇವತ್ತು ಬಂದಿದೆ. ಹೀಗಾಗಿ ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಆಗಲಿ ಮತ್ತೊಂದಾಗ್ಲಿ ಇಲ್ಲ. ಕಾಯ್ದೆ ಕಾನೂನು ಎಲ್ಲರಿಗೂ ಒಂದೇನೇ ಇದೆ. ಹೀಗಾಗಿ ಕಾರ್ಖಾನೆ ಯಾರ್ದಿದೆ ಅಂತೂ ನನಗೆ ಮೊನ್ನೆ ನಾನು ಪ್ರಗತಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಇದ್ದಿಲ್ಲ. ಕಲುಷಿತ ನೀರು ಬಹುತೇಕ ಕಾರ್ಖಾನೆಗಳು ಕೂಡ ಬಿಡ್ತಾ ಇವೆ. ಬಟ್ ಯಾವುದೇ ಏನು ಮಾತಾಡ್ತೀರಿ, ಯಾವುದೇ ಕಾರ್ಖಾನೆ ಇರಲಿ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ನೀವು ಯತ್ನಾಳ್ ಬಿಡಬೇಕಾಗಿತ್ತು ಅಂತ ಹೇಳ್ತೀರಾ? ಅವ್ರಿಗೆ ನೋಟಿಸ್ ಕೊಡಬಾರ್ದಾಗಿತ್ತು ಅಂತ ನೀವು ಹೇಳ್ತೀರಾ? ಏನ್ ಹೇಳ್ಬೇಕಂತೀರಿ? ನೋಡಿ, ಅದಕ್ಕೆ ನಾನು ಹೇಳುವಂಥದ್ದು ನೋಡಿ ಯಾರ್ಯಾರು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ, ಕಾಯ್ದೆ ಉಲ್ಲಂಘನೆ ಮಾಡಿದ್ದವ್ರ ಮೇಲೆ ನಿಯಮಾನುಸಾರ ಕಾಯ್ದೆ ಅನುಸಾರ ಕ್ರಮ ಆಗುತ್ತೆ. ಇದರಲ್ಲಿ ಯಾವುದೇ ರಾಜಕೀಯ ಆಗ್ಲಿ ಮತ್ತೊಂದಾಗ್ಲಿ ಬರುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನೋಟಿಸ್ ಬಜಾಜ್ ಫ್ಯಾಕ್ಟರಿ ಅದ, ಅವರು ಸೇಮ್ ನೋಟಿಸ್ ಕೊಟ್ಟಾರೆ ಬಂದ್ ಮಾಡ್ರಿ ಅಂತ. ಆದ್ರೆ 6 ತಿಂಗಳಿಂದ ಫ್ಯಾಕ್ಟರಿ ಕಂಟಿನ್ಯೂ ಚಾಲಿದೆ. ಬಂದ್ ಮಾಡದೇ ಇದ್ದರೆ ನೋಟಿಸ್ ಕೊಟ್ಟ ಮೇಲೆ ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗುವುದು. ಮತ್ತೆ ಯಾರಾದ್ರೂ ಅಧಿಕಾರಿಗಳು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಅವ್ರ ಮೇಲೇನು ಶಿಸ್ತು ಕ್ರಮ ಜರುಗಿಸಲಾಗುವುದು. ಆ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ದೂರದಾರರನ್ನೇ ಕರೆದು ಕಾಂಪ್ರಮೈಸ್ ಮಾಡಿಸಿ ಕೇಸ್ ಸೆಪರೇಟ್ ಮಾಡಿಬಿಟ್ಟಿದ್ದಾರೆ. ನನಗೆ ಮಾಹಿತಿ ಇಲ್ಲ, ದಾಖಲೆ ಕೊಡಿ, ತನಿಖೆ ಮಾಡಿಸ್ತೇನೆ. ದಾಖಲೆ ಕೊಡಿ, ತನಿಖೆ ಮಾಡಿಸ್ತೇನೆ. ತನಿಖಾ ವರದಿ ಪ್ರಕಾರ ಕ್ರಮ ಕೈಗೊಳ್ತೇವೆ. ನೋಡಿ, ಕಾದ್ ನೋಡಿ ನೀವು. ಥ್ಯಾಂಕ್ ಯು.